ಆದ್ಯೋವತಾರಃ ಪುರುಷಃ ಪರಸ್ಯ ಕಾಲಸ್ವಭಾವಃ ಸದಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾಃ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲಾಃ ಖಗಲೋಕಪಾಲಾಃ ತ್ರಿಲೋಕಪಾಲಾಃ ತಲಲೋಕಪಾಲಾಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 41ನೇ ಶ್ಲೋಕದಿಂದ ನಮ್ಮ ಇವತ್ತಿನ ಈ ಶ್ರವಣ ಪ್ರಾರಂಭ ಕಾಣಬೇಕು. ಆ ಭಗವಂತನ ಪರಮಪುರುಷನ ಮೊದಲನೇ ಅವತಾರ ಪುರುಷ ಅಂತ ಹೆಸರು ಅದಕ್ಕೆ. ಇದಲ್ಲದೆ ಕಾಲ, ಸ್ವಭಾವ, ಮುಖ್ಯ ಪ್ರಾಣ, ಪ್ರಕೃತಿ, ಮನಸ್ಸು, ಪಂಚಮಹಾಭೂತಗಳು, ಬ್ರಹ್ಮಾಂಡ, ಗುಣತ್ರಯಗಳು, ಇಂದ್ರಿಯಗಳು, ವಿರಾಟ್ ರೂಪನಾದ ನಾನು ಚತುರ್ಮುಖ, ರುದ್ರ, ಯಜ್ಞಾಭಿಮಾನಿಯಾದ ಇಂದ್ರ, ಮತ್ತೆ ದಕ್ಷ ಪ್ರಜಾಪತಿ ಮೊದಲಾದ ಪ್ರಜಾಪತಿಗಳು, ನಾರದನಂಥ ಪರಮಹಂಸರು, ಇಂದ್ರಾದಿ ಲೋಕಪಾಲಕರು, ಅನೇಕ ಅಂತರಿಕ್ಷಾಧಿಪತಿಗಳು, ಅರುಣ ಮೊದಲಾದವರು, ಪ್ರಿಯವೃತ ಮೊದಲಾದ ರಾಜರು, ಬರಿ ಮೊದಲಾದ ಪಾತಾಳದ ರಾಜರು, ಹೀಗೆ ಅನೇಕ ವ್ಯಕ್ತಿಗಳನ್ನು, ಅನೇಕ ದೇವತೆಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಕೆಲವು ಇವುಗಳಲ್ಲಿ ಭಗವಂತನ ಸ್ವರೂಪವೇ, ಇನ್ನು ಕೆಲವು ಆತನ ಪ್ರತಿಮಾ ಮಾತ್ರ ಅಂತ ನಾವು ಭಾವಿಸಬೇಕು. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ, ಸುದೀರ್ಘವಾದಂತಹ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅದನ್ನ ಇಲ್ಲಿ ನಾವೀಗ ನೋಡಬೇಕಾಗಿದೆ. ಅನೇಕ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಸಹಸ್ರಶೀರ್ಷ ಪುರುಷ ಅಂತೇನು ವಿರಾಟ್ ಪುರುಷನ ವರ್ಣನ ಬಂದಿದೆ, ಅದೇ ಪ್ರಥಮಾವತಾರ ಅಂತ ಹೀಗೆ ಹೇಳ್ತಾರೆ. ಮುಂದೆ ಈ ಕಾಲ, ಸ್ವಭಾವ ಮೊದಲಾದದ್ದೇನಿದೆ ಅವೆಲ್ಲ ಭಗವಂತ ತನ್ನ ಮಾಯಾಶಕ್ತಿಯಿಂದ ಸ್ವೀಕಾರ ಮಾಡಿದಂಥ ರೂಪಗಳು ಅಂತ ವರ್ಣಿಸ್ತಾರೆ. ಇನ್ನು ಕೆಲವರ ದೃಷ್ಟಿಯಿಂದ ಯಜ್ಞ ಅಂದರೆ ವಿಷ್ಣುವೇ, ಬ್ರಹ್ಮಾದಿಗಳು ಆವೇಶಾವತಾರ, ಕಾಲಾದಿಗಳು ಮಾಯಾ ಅನ್ನುವ ಶಕ್ತಿಯ ಕಾರ್ಯಗಳು ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಅನೇಕ ವ್ಯಾಖ್ಯಾನಗಳಲ್ಲಿ ಹೀಗೆ ಸ್ಪಷ್ಟತೆ ಇಲ್ಲ. ಕೆಲವು ಕಡೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಿಗೆ ಆಗುವಂತಹ ವಿಚಾರಗಳಿಲ್ಲ. ಅದಕ್ಕಾಗಿ ಇವೆಲ್ಲವನ್ನು ಕೂಡ ಆಚಾರ್ಯರ ಭಾಗವತ ತಾತ್ಪರ್ಯದ ಬೆಳಕಿನಲ್ಲಿ ನಾವು ಗಮನಿಸಬೇಕಾಗಿದೆ. ಅದನ್ನು ನಾವೀಗ ನೋಡಬೇಕು. ಶ್ರೀಧರದ ವ್ಯಾಖ್ಯಾನದಲ್ಲಿ ಪರಸ್ಯ ಭೂಮ್ನಃ ಪುರುಷಃ ಅಂದರೆ ಪ್ರಕೃತಿ ಪ್ರವರ್ತಕ ಯಹ ಸಹಸ್ರಶೀರ್ಷ ಇತ್ಯುಕ್ತಃ ಲೀಲಾವಿಗ್ರಹ ಸ ಆದ್ಯೋವತಾರ. ಸಹಸ್ರಶೀರ್ಷ ಪುರುಷ ಅಂತ ಪ್ರತಿಪಾದಿತವಾದ ಅವತಾರವೇ ಮೊದಲ ಅವತಾರ ಅಂತ ಅಲ್ಲಿ ಕೇಳಿಸ್ತದೆ, ಶ್ರೀಧರ ವ್ಯಾಖ್ಯಾನದಲ್ಲಿ ಕೇಳಿ ಬರ್ತದೆ. ಹೀಗೆ ಬೇರೆ ವ್ಯಾಖ್ಯಾನಗಳಲ್ಲಿ ಕೆಲವು ಅಸಮರ್ಪಕತೆಗಳಿವೆ ಮತ್ತು ಗೊಂದಲಗಳಿವೆ. ಗೊಂದಲಗಳಿಲ್ಲದೆ ಹೋದರೂ ಕೂಡ ನಮಗವು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ, ನಮ್ಮ ಸಿದ್ಧಾಂತಕ್ಕೆ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಆದ್ದರಿಂದ ಅವುಗಳನ್ನು ನಾವು ಬಿಟ್ಟು ಯಶ್ಯೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ ಇತ್ಯಾದಿ ರೂಪವಾಗಿ ಆಚಾರ್ಯರೇನು ಭಾಗವತ ತಾತ್ಪರ್ಯ ಹೇಳಿದ್ದಾರೆ, ಅದಕ್ಕನುಸಾರವಾಗಿ ಈಗ ನಾವು ನೋಡಬೇಕು. ಇದು ವ್ಯೋಮ ಸಂಹಿತ ಅನ್ನುವ ಶ್ಲೋಕದ ಒಂದು ಗ್ರಂಥದ ಶ್ಲೋಕಗಳಿವೆಲ್ಲ. ಪ್ರಳಯ ಕಾಲದಲ್ಲಿ ಶೂನ್ಯ ಎಂಬ ಹೆಸರಿನ ಭಗವಂತ ಮಹಾಕಾಯನಾಗಿ ಮಲಗಿರ್ತಾನೆ. ಜಗತ್ತನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವುದರಿಂದ ಆತ ಮಹಾಕಾಯ. ಸತು ನಾರಾಯಣೋ ನಾಮ, ಅವನಿಗೆ ನಾರಾಯಣ ಅಂತ ಹೆಸರು. ಯಾಕೆಂದರೆ ಎಲ್ಲ ಚೇತನರಿಗೂ ನರಾಣಾಮಯನತ್ವತಃ, ನರ ಅಂದರೆ ಇಲ್ಲಿ ಕೇವಲ ಮನುಷ್ಯರಲ್ಲ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವನೇ ಅಯನ. ಆದ್ದರಿಂದ ಅವನಿಗೆ ನರಾಣಾಂ ಅಯನಃ ನಾರಾಯಣ ಅಂತ ಹೀಗೆ
ಅವನನ್ನು ನಾರಾಯಣ ಎಂಬ ಶಬ್ದದಿಂದ ಇಲ್ಲಿ ವ್ಯೋಮ ಸಂಹಿತ ಕರೆದಿದೆ. ಅವನಿಗೆ ಶೂನ್ಯ ಅಂತಲೂ ಹೆಸರಿದೆ. ಶೂನ್ಯನಾಮ ನರಾಕೃತಿ ಅಂತ. ಶೂನ್ಯ ಅಂದರೆ ನಮಗೆ ಗೊತ್ತಿರುವಂತೆ ಸೊನ್ನೆ, ಏನೂ ಇಲ್ಲ ಅಂತ. ಯಾಕೆ ಅವನಿಗೆ ಶೂನ್ಯ ಅಂತ ಹೇಳ್ತಾರೆ ಅನ್ನೋದನ್ನು ಗಮನಿಸಬೇಕು. ಸೃಷ್ಟಿ, ಪಾಲನೆ, ನಾಶ ಮೊದಲಾದ ಎಲ್ಲ ವ್ಯಾಪಾರಗಳನ್ನು ಆತ ಸ್ಥಗಿತ ಮಾಡಿಕೊಂಡು ಮಲಗಿದ್ದರಿಂದ ಆತನನ್ನು ಶೂನ್ಯ ಅಂತ ಹೇಳ್ತಾರೆ. ವಟಪತ್ರದ ಮೇಲೆ ಮಲಗಿರ್ತಾನೆ. ಅದು ಇಲ್ಲಿ ಬಂದಿಲ್ಲದೆ ಹೋದರೂ ನಾವು ಬೇರೆ ಮಾತಿನಿಂದ ಅದನ್ನು ತಗೊಳ್ಬೇಕು. ಸೃಷ್ಟಿ ಕಾಲದಲ್ಲಿ ಆತ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಅವನ ಈ ರೂಪದಿಂದ, ಆ ನಾರಾಯಣ ಎಂಬ ಮೂಲ ರೂಪ ಏನಿದೆ ಅದರಿಂದ ಪುರುಷ ಎಂಬ ಇನ್ನೊಂದು ರೂಪ ಹುಟ್ಟಿತು. ಇದನ್ನು ಮೊದಲನೇ ಅವತಾರ ಅಂತ ಈಗ ವರ್ಣಿಸಬೇಕು. ಸಿಸೃಕ್ಷೋಹ ತಸ್ಯ ಪುರುಷ ಇತ್ಯಾಹುಹೋ. ಅವನಿಗೆ ಲಕ್ಷ್ಮೀದೇವಿಯ ಪ್ರಕೃತಿ ಎಂಬ ರೂಪ ಜೊತೆಯಾಯಿತು. ಅವಳು ಕೂಡ ಪ್ರಕೃತಿ ಎಂಬ ರೂಪವನ್ನು ತಾಳಿದ್ಲು, ಇವನು ಪುರುಷ ಎಂಬ ರೂಪದಿಂದಿದ್ದ. ಪ್ರಕೃತಿಯಲ್ಲಿ ಆ ಪುರುಷ ವೀರ್ಯಾಧಾನ ಮಾಡಿದ. ವೀರ್ಯಮಾಧತ್ತ ಪುರುಷ ಮಹಾಂಸ್ತಸ್ಮಾದ ಜಾಯತ ಅಂತ ವ್ಯೋಮ ಸಂಹಿತ ಹೇಳ್ತದೆ. ಇಲ್ಲೆಲ್ಲ ವೀರ್ಯಾಧಾನ ಮಾಡುವುದಂದ್ರೆ ಇಲ್ಲಿ ನಮ್ಮ ಜಗತ್ತಿನಲ್ಲಿ ಒಂದು ಗಂಡು ಜೀವ ಒಂದು ಹೆಣ್ಣು ಜೀವದ ಗರ್ಭದಲ್ಲಿ ವೀರ್ಯಾಧಾನ ಮಾಡುವಂತೆ ಅಲ್ಲ. ಇಲ್ಲಿ ವೀರ್ಯ ಎಲ್ಲವೂ ಕೂಡ ಜಡವಾದದ್ದು. ಆ ಜಡವಾದ ವೀರ್ಯದಿಂದ ಇನ್ನೊಂದು ಜಡವಾದಂತಹ ಶರೀರವೇ ಹುಟ್ಟುತ್ತದೆ. ಅದರಲ್ಲೊಂದು ಚೇತನ ಇರ್ತದೆ ಅಷ್ಟೆ. ಇಲ್ಲಿ ಭಗವಂತನಲ್ಲಿ ಇದೊಂದು ಪ್ರತ್ಯೇಕವಾದಂತಹ ವಿಧಾನವೇ ಇದೆ. ಭಗವಂತ ಮತ್ತು ಭಗವತಿ, ಪುರುಷ ಮತ್ತು ಪ್ರಕೃತಿ ಇಬ್ಬರೂ ಕೂಡ ಜಡವಾದ ದೇಹವುಳ್ಳವರಲ್ಲ, ಇಬ್ಬರೂ ಚೈತನ್ಯಮಯವಾದ ದೇಹ ಇದ್ದವರೇ. ಆದ್ದರಿಂದ ನಮ್ಮ ಗ್ರಹಿಕೆಯಲ್ಲಿ ಯಾವುದನ್ನು ವೀರ್ಯಾಣು ಯಾವುದನ್ನು ಅಂಡಾಣು ಅಂತ ನಾವು ಅಂತೀವಿ, ಆ ಥರದ ವೀರ್ಯಾಣು ಅಂಡಾಣುಗಳು ಪ್ರಕೃತಿ ಪುರುಷರಿಗೆ ಇಲ್ಲ. ಈ ಮಹತ್ತತ್ವದ ಸೃಷ್ಟಿಗೆ ಬೇಕಾದಂತಹ ಒಂದು ಪಾಂಚಭೌತಿಕವಾದ ಅಂಶವನ್ನು ಅವನು ಆ ಪ್ರಕೃತಿಯಲ್ಲಿ ಪುರುಷ ಇಟ್ಟ ಅಂತ ಅದರ ಅರ್ಥ. ಯಾಕೆಂದರೆ ಅಲ್ಲಿ ಹುಟ್ಟಬೇಕಾದವನು ಹಿರಣ್ಯಗರ್ಭ. ಆ ಹಿರಣ್ಯಗರ್ಭ ಚತುರ್ಮುಖ. ಅವನಿಗೆ ಈಗಿನ್ನೂ ಆತ ಸೃಷ್ಟಿಯಲ್ಲಿರೋದ್ರಿಂದ ಅವನಿಗೆ ಭೌತಿಕವಾದ ದೇಹವೇ ಇರ್ತದೆ. ಅಪ್ರಾಕೃತವಾದ ಅಭೌತವಾದ ದೇಹ ಅವನಿಗೆ ಒಳಗಿದೆ. ಆದರೆ ಅದಕ್ಕೆ ಆವರಕವಾಗಿ ಲಿಂಗದೇಹ, ಅದರ ಹೊರಗೆ ಮತ್ತೊಂದು ಅನಿರುದ್ಧ ದೇಹ, ಅದರ ಹೊರಗೆ ಭೌತ ದೇಹ ಅವನಿಗೆ ಇನ್ನೂ ಸಂಸಾರದಲ್ಲಿ ಇರುವಷ್ಟು ಕಾಲವೂ ಇರುವುದಾದ್ದರಿಂದ ಅವನ ಆ ಭೌತವಾದ ದೇಹಕ್ಕೆ, ಭೌತವಾದ ಪಾಂಚಭೌತಿಕವಾದ ಆ ಚತುರ್ಮುಖ ಬ್ರಹ್ಮನ ದೇಹಕ್ಕೆ, ಅದರ ಉತ್ಪತ್ತಿಗೆ ಪಾಂಚಭೌತಿಕವಾದ ಅಂಶವೇ ಬೇಕಾಗ್ತದೆ. ಅಂಥ ಪಾಂಚಭೌತಿಕವಾದ ಅಂಶವನ್ನು ಪರಮಾತ್ಮ ಆ ಲಕ್ಷ್ಮೀದೇವಿಯಲ್ಲಿ ಪ್ರಕೃತಿಯಲ್ಲಿ ಇಟ್ಟ ಅಂತ ಅದರ ತಾತ್ಪರ್ಯ. ಅವನ ಇಟ್ಟ ಆ ತೇಜಸ್ಸು, ಇದೇನು ವೀರ್ಯ ಅಂತ ವರ್ಣನೆ ಮಾಡಿದ್ದಾರೆ, ಅದು ಆತನ ಜ್ಞಾನಾನಂದಾತ್ಮಕವಾದ ಶರೀರದಿಂದ ಅಭಿನ್ನ ಅಲ್ಲ, ಸಂಪೂರ್ಣ ಭಿನ್ನವೇ ಆದದ್ದು. ಮತ್ತೆ ಈ ಜಗತ್ತಿನಲ್ಲಿ ಗಂಡು ಹೆಣ್ಣುಗಳ ಉದಾಹರಣೆ ನಾವೇನೀಗ ನೋಡಿದ್ವಿ. ಗಂಡು ದೇಹದಲ್ಲಿ ಒಬ್ಬ ಜೀವ ಇದ್ದಾನೆ, ಹೆಣ್ಣು ದೇಹದಲ್ಲಿ ಒಂದು ಜೀವ ಇದೆ. ಆ ಜೀವ ಒಳಗಿರುವ ಕಾರಣದಿಂದ ಆ ಗಂಡು ದೇಹ ಗಂಡು ಅಂತ ಅನಿಸ್ಕೊಂಡಿದೆ, ಹೆಣ್ಣು ದೇಹ ಹೆಣ್ಣು ದೇಹ ಅಂತ ಅನಿಸ್ಕೊಂಡಿದೆ. ಆ ಗಂಡಿನ ದೇಹದಲ್ಲಿ ಅದರ ಬೆಳವಣಿಗೆ ಆದಂತೆ, ಅದು ಗಂಡಾಗಿ ಬೆಳವಣಿಗೆ ಹೊಂದಿದಂತೆ ಅಲ್ಲಿ ವೀರ್ಯಾಣುಗಳು ಸಂಗ್ರಹಿತ ಆಗ್ತವೆ. ಹೆಣ್ಣಿನ ದೇಹದಲ್ಲಿ ಅಂಡಾಣು ಏನು ಸಂಗ್ರಹಿತ ಆಗಿರ್ತದೆ ಅದು ಕಾಲಕ್ಕೆ ಬಿಡುಗಡೆ ಹೊಂದುತ್ತದೆ. ನಮಗಿದೆಲ್ಲ ಗೊತ್ತಿದೆ. ಅಂತೂ ಈ ವೀರ್ಯಾಣು ಅಂಡಾಣು ಅನ್ನೋದು ಆಯಾ ಗಂಡು ಹೆಣ್ಣು ದೇಹಗಳ ಒಂದು ಭಾಗ. ಅದು ಸ್ವರೂಪಭೂತ ದೇಹದ ಭಾಗ ಅಲ್ಲ. ಸ್ವರೂಪಭೂತವಾದ ದೇಹಕ್ಕೆ, ನಮಗೂ ಇಲ್ಲಿರುವ ಗಂಡು ಹೆಣ್ಣುಗಳಿಗೂ ಕೂಡ ಸ್ವರೂಪಭೂತವಾದ ದೇಹಗಳಿವೆ. ಆದರೆ ಅವರಿಗಿರುವ ಆ ಸ್ವರೂಪಭೂತವಾದ ದೇಹಗಳಿಗೆ ಹೀಗೆ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅವುಗಳಿಗೆ ಬಾಹ್ಯ ದೇಹ ಇದ್ದರೆ ಮಾತ್ರ, ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಯಾವುದೇ ಜಲಚರ ಇರಬಹುದು, ಮೂಲತಃ ಅಪ್ರಾಕೃತವಾದ ಶರೀರದಿಂದ ಹೀಗೆ ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಯಾವುದೇ ಶಕ್ತಿ ಇಲ್ಲ. ಅವರೆಲ್ಲರೂ ಪ್ರಾಕೃತವಾದ ದೇಹದಲ್ಲಿ ಒಂದರಲ್ಲಿ ಇದ್ದಾಗ ಮಾತ್ರ ಗಂಡು ತನ್ನ ದೇಹದ ಒಂದು ಭಾಗವನ್ನು ಹೆಣ್ಣಿನ ಗರ್ಭದಲ್ಲಿ ಇಡಬಲ್ಲ.
ಅಲ್ಲಿ ಹೆಣ್ಣಿನ ದೇಹದ ಆ ಭಾಗ ಅಂಡಾಣು ಅಂತ ಏನು ಕರೆಸ್ಕೊಂಡಿದೆ ಅದು ಎರಡು ಸೇರಿ ಮುಂದೆ ಗರ್ಭವಾಗಿ ಮೊಳೆತು ಶಿಶುವಾಗಿ ಹೊರಬರ್ತದೆ. ಇದು ನಮ್ಗೆ ಗೊತ್ತಿದೆ. ಹೀಗೆ ನಮಗೆ ಪ್ರಾಕೃತವಾದ ದೇಹವಿಲ್ಲದೇನೆ ಯಾವ ಚಟುವಟಿಕೆಯೇ ಸಾಧ್ಯ ಇಲ್ಲ. ಸಾಂಸಾರಿಕ ಚಟುವಟಿಕೆ ಯಾವುದೂ ಸಾಧ್ಯವಿಲ್ಲ. ಭಗವಂತ ಪ್ರಕೃತಿಗೆ ಮತ್ತು ಪುರುಷನಿಗೆ ಪ್ರಾಕೃತವಾದ ದೇಹ ಇಲ್ಲದೆ ಹೋದರೂ ಕೂಡ ಅವರು ಇಂಥ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಚಟುವಟಿಕೆಯನ್ನು ಮಾಡಬಲ್ಲರು. ಮತ್ತು ಈ ಜಗತ್ತಿನಲ್ಲಿ ಎಲ್ಲಿಯೇ ಯಾವುದೇ ಭೂಚರ, ಜಲಚರ, ಆಕಾಶಚರ ಪ್ರಾಣಿಗಳಲ್ಲಿಯೂ ಕೂಡ ಸೃಷ್ಟಿ ಎಲ್ಲಿಯೇ ಆದರೂ ಆ ಎಲ್ಲ ಸೃಷ್ಟಿಗೂ ಕೂಡ ಈ ಪರಮಪುರುಷ ಮತ್ತು ಪರಮ ಪ್ರಕೃತಿ ಇವರೇ ಕಾರಣರಾಗಿರ್ತಾರೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ಕೊಂಡಿದ್ದಾನೆ. ಎಲ್ಲ ಕಡೆಯೂ ಕೂಡ ಹೀಗೆ ಪುರುಷರಲ್ಲಿ ಪುರುಷ ಇರ್ತಾನೆ. ಸರ್ವ ಪುರುಷರಲ್ಲಿಯೂ ಪುರುಷ ಶಬ್ದವಾಚ್ಯನಾದ ವಿಷ್ಣು ಇರ್ತಾನೆ. ಸರ್ವ ಸ್ತ್ರೀಯರಲ್ಲಿಯೂ ಕೂಡ ಪ್ರಕೃತಿ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ಇರ್ತಾಳೆ. ಅವರಿಬ್ಬರ ಸಹಯೋಗದಿಂದಲೇ ಈ ಮುಂದಿನ ಸೃಷ್ಟಿಯೆಲ್ಲವೂ ಕೂಡ ಪ್ರಾರಂಭ ಆಗೋದು. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಅಂತ ಒಂದು ಮಾತು ಬರ್ತದೆ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ವಜಾಗುಹೌ ತಾಭ್ಯಾಂ ಉಭಯ ಯೋಗಾಭ್ಯಾಂ ಜಾಯಂತೆ ಪುರುಷಾಃ ಪರೇ ಅಂತ. ಈ ಅಜವು ಅನಾದಿನಿತ್ಯರಾದ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ನಾರಾಯಣ ಇಬ್ಬರು ಕೂಡ ದೇಶತಃ ಕಾಲತಃ ವ್ಯಾಪ್ತರು. ಹೀಗೆ ಅವರನ್ನು ಉಭಯ ಯೋಗರು ಅಂತ ಕರೀತಾರೆ. ಉಭಯ ಯೋಗವುಳ್ಳಂತಹ ಅವರಿಬ್ಬರಿಂದಲೇ ಪರೇ ಪುರುಷಾಹ ಚತುರ್ಮುಖ ಮೊದಲಾದ ಎಲ್ಲ ಪುರುಷರು ಕೂಡ ಹುಟ್ಟುವುದು. ಅವರಿಗೆ ಹೀಗೆ ಭೌತ ದೇಹ ಇಲ್ಲದೆ ಹೋದರೂ ಕೂಡ ಅವರು ತಮ್ಮ ಶಕ್ತಿಯಿಂದಲೇ ಒಂದು ಭೌತವಾದ ಅಂಶವನ್ನು ಇಬ್ಬರು ಪುರುಷ ಮತ್ತು ಪ್ರಕೃತಿಯರು ಸೇರಿಸಿ ಸೃಷ್ಟಿ ಮಾಡ್ತಾರೆ. ಆ ಭೌತವಾದ ಆ ಒಂದು ಅಂಶವೇ ಮುಂದೆ ಚತುರ್ಮುಖ ಬ್ರಹ್ಮನ ದೇಹವಾಗಿ ಮೊಳೆತು ಆತ ಚತುರ್ಮುಖನಾಗ್ತಾನೆ. ಪರಮಾತ್ಮನಿಗೆ ಪುರುಷ ಅಂತ ಹೆಸರಿರುವಂತೆ ಚತುರ್ಮುಖ ಬ್ರಹ್ಮನಿಗೂ ಪುರುಷ ಅಂತ ಹೆಸರಿದೆ. ಪರಮಾತ್ಮನ ಪತ್ನಿಗೆ ಪ್ರಕೃತಿ ಅಂತ ಹೆಸರಿರುವಂತೆ ಈ ಚತುರ್ಮುಖ ಬ್ರಹ್ಮನ ಪತ್ನಿ ಸರಸ್ವತಿ ಏನಿದ್ದಾಳೆ ಅವಳಿಗೆ ಇನ್ನೊಂದು ಹೆಸರಿದೆ ಶ್ರದ್ಧಾ ಅಂತ ಹೇಳಿ. ಅವಳಿಗೂ ಕೂಡ ಪ್ರಕೃತಿ ಅಂತ ಹೆಸರಿದೆ. ಅದನ್ನ ಇದೇ ಭಾಗವತ ತಾತ್ಪರ್ಯ ಇಲ್ಲಿಯೂ ಹೇಳಿದೆ, ಬೇರೆ ಕಡೆನೂ ವರ್ಣನೆ ಮಾಡಿದೆ. ಮಹಾಂಸ್ತಸ್ಮಾದ ಜಾಯತ ಯೋಸೌ ಹಿರಣ್ಯಗರ್ಭಾಖ್ಯ. ಹಿರಣ್ಯಗರ್ಭ ಚತುರ್ಮುಖ ಅಂತ ಕರೆಸ್ಕೊಂಡಿರುವ ಈ ಚತುರ್ಮುಖ ಬ್ರಹ್ಮನಿಗೆ ಪುರುಷ ಅಂತ ಹೆಸರಿದೆ. ಶ್ರದ್ಧೇತ್ಯುಕ್ತಾತು ತತ್ಪತ್ನಿ, ಅವನ ಪತ್ನಿಗೆ ಶ್ರದ್ಧಾ ಅಂತ ಹೆಸರು. ಸಾಪಿ ಪ್ರಕೃತಿ ರುಚ್ಯತೆ, ಲಕ್ಷ್ಮೀದೇವಿ ಮಾತ್ರ ಪ್ರಕೃತಿ ಅಲ್ಲ, ಇವಳು ಪ್ರಕೃತಿಯೇ. ಮುಂದೆ 3ನೇ ಸ್ಕಂದದಲ್ಲಿ ಒಂದು ಮಾತು ಬರೋದಿದೆ. ಪ್ರಕೃತಿ ಪುರುಷರ ತತ್ವವನ್ನು ತಿಳಿಯುವ ದೃಷ್ಟಿಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಈ ದೇವಹೂತಿ ಕಪಿಲನನ್ನ ಹೇಳ್ತಾಳೆ. ಕಪಿಲನನ್ನು ಪ್ರಾರ್ಥಿಸಿದಾಗ ಅಲ್ಲೊಂದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಶ್ಲೋಕ ಹೇಳ್ತಾರೆ. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥಾ. ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಬ್ರಹ್ಮವಾಯುಗಳು, ವೀಂದ್ರ, ಗರುಡ, ರುದ್ರ, ಶೇಷ ಮತ್ತು ಇಂದ್ರ ಎಲ್ಲಾದಿ ಜನರು, ಸರ್ವಜೀವಾಶ್ಚ ನಮ್ಮಂಥ ಸಾಮಾನ್ಯ ಜೀವರಿಗೂ ಕೂಡ ಪುರುಷ ಅಂತ ಹೆಸರಿದೆ. ಗಂಡು ಎಂಬ ಅರ್ಥದಲ್ಲಿ ಇಲ್ಲಿ ಗಂಡು ಅಂತ ಅರ್ಥ. ಬೇರೆ ಕಡೆ ಪುರುಷ ಅಂದ್ರೆ ಶರೀರದಲ್ಲಿರುವ ಒಂದು ಜೀವ ಅಂತ ಅರ್ಥ. ಇಲ್ಲಿ ಪುರುಷ ಅಂದ್ರೆ ಗಂಡು ಅಂತ ಅರ್ಥ. ಮತ್ತೆ ತತ್ಪತ್ನ್ಯ, ನಾರಾಯಣನ ಪತ್ನಿ, ಎಲ್ಲ ದೇವತೆಗಳ ಪತ್ನಿಯರು. ತತ್ಪತ್ನಿಯು ಬಂಧಶಕ್ತಿಶ್ಚ ಸ್ತ್ರೀಯ ಸರ್ವಾಹ ತಥಾ ಜಡಂ. ಇವರೆಲ್ಲರ ಪತ್ನಿಯರು. ಜಡವಾದ ಈ ಪ್ರಕೃತಿ, ಅದಕ್ಕೂ ಪ್ರಕೃತಿ ಅಂತ ಹೆಸರು. ಅದರಲ್ಲಿ ಏನು ಜಡವಾದ ಪ್ರಕೃತಿ ಒಂದು ಬೇರೆ ಇದೆ. ಚೇತನ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ. ಸ್ತ್ರೀಯ ಸರ್ವಾಹ, ಎಲ್ಲ ನಮ್ಮ ಪತ್ನಿಯರು, ಜಗತ್ತಿನಲ್ಲಿರುವ ಎಲ್ಲ ಮಹಿಳೆಯರು ಕೂಡ ಆ ದೃಷ್ಟಿಯಿಂದ ಪ್ರಕೃತಿಯರು. ಆದ್ದರಿಂದ ಎಲ್ಲ ಮಹಿಳೆಯರು ಪ್ರಕೃತಿಯೇ. ಇಲ್ಲಿ ಲಕ್ಷ್ಮೀದೇವಿಗೂ ಸರಸ್ವತಿಗೂ ಇವರೆಲ್ಲರಿಗೂ ಕೂಡ ಪ್ರಕೃತಿ ಎಂಬ ಹೆಸರಿದೆ. ಇವರು ಪ್ರಳಯೇತು ಅಶರೀರವು, ಪ್ರಳಯ ಕಾಲದಲ್ಲಿ ಅವರಿಗೆ ಶರೀರವಿರಲಿಲ್ಲ, ಭೌತ ಶರೀರ ಇರಲಿಲ್ಲ. ಸ್ವರೂಪ ಶರೀರ ಇತ್ತು, ಅದರ ಹೊರಗೆ ಲಿಂಗ ಶರೀರ ಇತ್ತು. ಭೌತ ಶರೀರ ಅವರಿಗೆ ಇರಲಿಲ್ಲ. ಅನಿರುದ್ಧ ಶರೀರವೂ ಇರಲಿಲ್ಲ, ಭೌತ ಶರೀರವೂ ಇರಲಿಲ್ಲ. ಆದ್ದರಿಂದ ವಿಭಾಗೇನ ವ್ಯವಸ್ಥಿತವು. ಸ್ಥೂಲ ಶರೀರ ಇದ್ದಿದ್ದಿಲ್ಲ. ಆದ್ದರಿಂದ ಅವರು ಬೇರೆ ಬೇರೆಯಾಗಿದ್ದರು, ಪ್ರತ್ಯೇಕವಾಗಿದ್ದರು.
ಶರೀರಂ ಪ್ರಾಪ್ಯ ಪುರುಷಾತ್ ಸಂಯೋಗಂ ತೌ ಪ್ರಚಕ್ರತು. ಈ ಪರಮಾತ್ಮನಿಂದ ಇವರಿಬ್ಬರಿಗೂ, ಈ ಸರಸ್ವತಿಗೂ ಮತ್ತು ಚತುರ್ಮುಖ ಬ್ರಹ್ಮನಿಗೂ ಶರೀರ ಬಂತಲ್ಲ, ಮುಂದೆ ಅವರು ಸೃಷ್ಟಿಯ ಪ್ರಾರಂಭಕ್ಕಾಗಿ ಪರಸ್ಪರ ಸೇರಿದರು. ಇದನ್ನೇ ಮಾತನೇ ನಾನು ಹಿಂದೆ ಹೇಳಿದ್ದು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮಗೂ, ಸರಸ್ವತಿಯಿಂದ ಹಿಡಿದು ನಮ್ಮ ಪರಿಸರದಲ್ಲಿರುವ ಎಲ್ಲ ಸ್ತ್ರೀಯರಿಗೂ ಕೂಡ ಸ್ವರೂಪ ದೇಹ, ಲಿಂಗದೇಹ ಮತ್ತು ಅನಿರುದ್ಧ ದೇಹ ಇವೆಲ್ಲ ಇದ್ರೂ ಕೂಡ ಅದರ ಮೂಲಕ ಸಂತಾನೋತ್ಪಾದನೆ ಮಾಡಲಿಕ್ಕೆ ಬರೋದಿಲ್ಲ. ಭೌತ ದೇಹ ಇದ್ದರೆ ಮಾತ್ರ, ತಂದೆ ತಾಯಿಂದರಿಂದ ಪಡೆದಂತಹ ಒಂದು ದೇಹವಿದ್ದರೆ ಮಾತ್ರ ಅದರಿಂದ ಸಂತಾನೋತ್ಪಾದನೆ. ಅನಿರುದ್ಧ ದೇಹ, ಲಿಂಗದೇಹ ಇತ್ಯಾದಿಗಳಿಂದ ಯಾವುದೇ ರೀತಿಯಾದ ಸಂತಾನೋತ್ಪಾದನೆ ಆಗೋದಿಲ್ಲ. ಹಾಗೆ ಈ ಚತುರ್ಮುಖ ಬ್ರಹ್ಮನಿಗೂ ಸರಸ್ವತಿಗೂ ಅವರು ಪ್ರಳಯ ಕಾಲದಲ್ಲಿ ಇದ್ದರು, ಆದರೆ ಅವರು ಸ್ವರೂಪ ದೇಹ ಮತ್ತು ಲಿಂಗದೇಹವನ್ನು ಮಾತ್ರ ಪಡ್ಕೊಂಡಿದ್ರಾಗ. ಅನಿರುದ್ಧ ದೇಹ ಇರಲಿಲ್ಲ, ಭೌತ ದೇಹವೂ ಇರಲಿಲ್ಲ. ಆದ್ದರಿಂದ ಅವರು ವಿಭಾಗೇನ ವ್ಯವಸ್ಥಿತವು, ದೂರವೇ ಇದ್ದರು. ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಅವಕಾಶವೂ ಇರಲಿಲ್ಲ. ಆವಾಗ ಪ್ರಳಯ ಕಾಲ ನಡೆದಿದ್ದರಿಂದ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಶಕ್ತಿಯೂ ಅವರ ದೇಹಗಳಿಗೆ ಆವಾಗಿರೋದಿಲ್ಲ. ಆದರೆ ಶರೀರಂ ಪ್ರಾಪ್ಯ ಪುರುಷಾತ್, ಅವರ ತಂದೆ ತಾಯಿಂದಿರಾದಂತಹ ಲಕ್ಷ್ಮೀನಾರಾಯಣರಿಂದ ಅವರು ಭೌತ ಶರೀರವನ್ನು ಪಡೆದ ಮೇಲೆ ಸಂಯೋಗಂತವು ಪ್ರಚಕ್ರತು, ಅವರಿಬ್ಬರು ಈ ಸಂಯೋಗ ಅಂದರೆ ಸೃಷ್ಟಿಗೆ ಬೇಕಾದ ಸಂಯೋಗವನ್ನು, ಮಿಲನವನ್ನು ಮಾಡಿದರು. ಈ ಪುರುಷ ಎಂಬ ಶಬ್ದದಿಂದ ಚತುರ್ಮುಖ ಏನಿದ್ದಾನಲ್ಲ, ಅವನಿಗೆ ಮಗನಾಗೆ ಅದೇ ಚತುರ್ಮುಖ ಇನ್ನೊಂದು ಬಾರಿ ಜನಿಸಿದಂತೆ. ತತಃ ಪುನರ್ಮಹತ್ತತ್ವಂ ಪ್ರಜಾತಂ ಜಗದಂಕುರಂ ಸ್ವಸ್ಯೈವ ಪುತ್ರತಾಮ್ಯಾತಂ ಅಹಂಕಾರ ತಥೋಜನಿ ಅಂತ ಇದು ನಾವು ನೋಡೋ ಮಾತು. ಚತುರ್ಮುಖ ಬ್ರಹ್ಮ ಮೊದಲು ಪುರುಷ ಎಂಬ ಶಬ್ದದಿಂದ ಹುಟ್ಟಿದ್ದ, ಮುಂದೆ ತನ್ನ ಹೆಂಡತಿಯಲ್ಲಿ ತಾನೇ ಮಗನಾಗಿ ಹುಟ್ಟಿದ. ಅವನು ಆ ಹುಟ್ಟಿದ ಮಗ ಏನಿದ್ದಾನೆ, ಅವನು ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣವಾದ ಈ ಮಹತ್ತತ್ವದ ಅಭಿಮಾನಿ. ಅವನು ಇವನಿಂದ ಅಹಂಕಾರ ತತ್ವದ ಅಭಿಮಾನಿಗಳು ಮೊದಲಾದವರು ಮುಂದೆ ಹುಟ್ಟಿದರು ಅಂತ ವ್ಯೋಮ ಸಂಹಿತ. ಆತ್ಮಾವೈ ಪುತ್ರನಾಮಾಸಿ ಅಂತ ಇಲ್ಲಿ ನಮ್ಮ ಜಗತ್ತಿನಲ್ಲೂ ಕೇಳ್ತಿರ್ತೇವೆ ನಾವು. ನಮ್ಮಂಥವರು ನಾವು ಮಗ ಅಥವಾ ಮಗಳ ರೂಪದಿಂದ ಹುಟ್ಟುವುದು ಅಂದರೆ, ನಾವೊಂದು ಜೀವ ಏನಿದ್ದೇವೆ, ನಮ್ಮ ಪತ್ನಿ ಒಂದು ಜೀವ ಇದೆ. ಈ ಜೀವ ನನ್ನ ಜೀವವಾಗಲಿ, ನನ್ನ ಪತ್ನಿಯ ಜೀವವಾಗಲಿ, ಇನ್ಯಾರ ಗಂಡು ಹೆಣ್ಣುಗಳ ಜೀವವಾಗಲಿ, ಅವು ನೇರವಾಗಿ ಅವರವರ ಮಕ್ಕಳಾಗಿ ಹುಟ್ಟೋದಿಲ್ಲ. ಮಕ್ಕಳಾಗಿ ಹುಟ್ಟಿದವರ ಜೀವವೇ ಬೇರೆ ಇರ್ತದೆ. ಅದು ಹೆಣ್ಣು ಶಿಶುವೇ ಆಗಲಿ, ಗಂಡು ಶಿಶುವೇ ಆಗಲಿ, ಅದು ಜೀವವೇ ಬೇರೆ. ಅದರ ಪ್ರಾರಬ್ಧ ಕರ್ಮದಿಂದ ಅದು ಹುಟ್ಟಿರ್ತದೆ. ನಮ್ಮ ಪ್ರಾರಬ್ಧ ಕರ್ಮದಿಂದ ನಾವು ಗಂಡ ಹೆಂಡಂದ್ರೆ ಹುಟ್ಟಿದ್ದೇವೆ. ನಮ್ಮ ತಂದೆ ತಾಯಂದಿರ ಪ್ರಾರಬ್ಧ ಕರ್ಮದಿಂದ ಅವರು ಈ ಜಗತ್ತಿನಲ್ಲಿ ಹುಟ್ಟಿಸಿದ್ರು. ಋಣಾನುಬಂಧದಿಂದ ನಮ್ಮನ್ನು ಹುಟ್ಟಿಸಿದ್ರು. ನಮ್ಮ ಪ್ರಾರಬ್ಧ ಕರ್ಮಕೋಶರಾಗಿ ನಾವು ಹುಟ್ಟಿ, ನಮ್ಮ ಋಣಾನುಬಂಧದಿಂದ ಆ ಮಕ್ಕಳನ್ನು ಹುಟ್ಟಿಸಿದ್ವಿ. ಅವರು ಕೂಡ ಅವರ ಋಣಾನುಬಂಧದಿಂದ ನಮ್ಮ ಮಕ್ಕಳಾಗಿ, ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳಾಗಿ ಜನಿಸಿದ್ದಾರೆ. ಮುಂದೆ ಆ ಋಣಾನುಬಂಧ, ಪ್ರಾರಬ್ಧ ಕರ್ಮ ಇತ್ಯಾದಿಗಳು ಮುಂದುವರೆದು ಸಂತಾನ ಮುಂದುವರಿತದೆ. ಹೀಗೆ ಇಲ್ಲಿ ಜೀವ ಅನ್ನೋದು ಪೂರ್ಣ ಭಿನ್ನವೇ ಆಗಿರ್ತದೆ. ದೇವತೆಗಳಲ್ಲಿ ಮಾತ್ರ ಸ್ವಲ್ಪ ಇದು ವ್ಯತ್ಯಸ್ತ ಆಗಿರ್ತದೆ. ಈ ಯಮಧರ್ಮನಿಂದ ಧರ್ಮರಾಜ ಹುಟ್ಟಿದ, ಮುಖ್ಯ ಪ್ರಾಣನಿಂದ ಭೀಮ ಹುಟ್ಟಿದ, ಇದೆಲ್ಲ ನಾವು ಕೇಳಿದ್ದೇವೆ. ಅಲ್ಲಿ ಆ ಯಮಧರ್ಮ ಮೂಲ ರೂಪ, ಅದನ್ನು ಅಂಶಿ ಅಂತಾರೆ. ಅವನ ಒಂದು ಅಂಶದಿಂದ ಧರ್ಮರಾಜ ಹುಟ್ಟುತ್ತಾನೆ. ಮುಖ್ಯ ಪ್ರಾಣ ಮೂಲ ರೂಪ, ಅದೇ ಅಂಶಿ. ಅದರ ಒಂದು ಅಂಶದಿಂದ ಭೀಮ ಹುಟ್ಟಿರ್ತಾನೆ. ಹೀಗೆ ಅಂಶಾಂಶಿ ಭಾವ ಇದೆ. ಮೂಲ ರೂಪ, ಅವತಾರ ರೂಪ ಅಂತದನ್ನು ಕರೀತಾರೆ ಆ ಶಬ್ದದಿಂದಲೂ. ಆದ್ದರಿಂದಲೇ ಆ ಮುಖ್ಯ ಪ್ರಾಣನ ಮಗ ಈ ಭೀಮ ಅಂತ, ಯಮಧರ್ಮನ ಮಗ ಧರ್ಮರಾಜ ಅಂತ, ಇಂದ್ರನ ಮಗ ಅರ್ಜುನ ಅಂತ ಹೇಳ್ತಾರೆ. ತಂದೆ ಮಗ ಅಂತ ಕರೆಸ್ಕೋತಾರೆ ಅವರು ದೇವತೆಗಳು. ಪರಮಾತ್ಮನ ವಿಷಯದಲ್ಲಿ ಮಾತ್ರ ವಿಷ್ಣುವಿನ ಮಗ ಕೃಷ್ಣ ಅಂತಲೂ, ವಿಷ್ಣುವಿನ ಮಗ ರಾಮ ಅಂತಲೂ ಎಲ್ಲೂ ಹೇಳೋದಿಲ್ಲ ಅನ್ನೋದನ್ನು ಗಮನಿಸಬೇಕು. ಯಾಕೆಂದರೆ ದೇವತೆಗಳಲ್ಲಿ ಮೂಲ ಅಂಶಿ, ಹುಟ್ಟಿದ್ದು ಅಂಶ. ಮೂಲ ರೂಪ ಮತ್ತು ಅವತಾರ ರೂಪ ಅಂತ ಅದನ್ನೇ ಬೇರೆ ಶಬ್ದದಿಂದ ಹೇಳ್ತಾರೆ ಅಂತ ಹೇಳಿದೆ. ಪರಮಾತ್ಮನಿಗೆ ಈ ದೃಷ್ಟಿಯಿಂದ ದೇವತೆಗಳಲ್ಲಿರುವಂತೆ ಅಂಶ ಭಾವ ಸಂಬಂಧ ಇಲ್ಲ. ಮೂಲ ರೂಪ, ಅವತಾರ ರೂಪ ಅನ್ನುವುದು ಇಲ್ಲ. ಮೂಲ ರೂಪದಲ್ಲಿ ಹೆಚ್ಚು ಶಕ್ತಿ ಇರ್ತದೆ ದೇವತೆಗಳಿಗೆ, ಅವತಾರ ರೂಪದಲ್ಲಿ ಕಡಿಮೆ ಶಕ್ತಿ ಇರ್ತದೆ. ಹೀಗೆಲ್ಲ ಅನೇಕ ವ್ಯತ್ಯಾಸಗಳಿವೆ. ಜ್ಞಾನ ಭಕ್ತ್ಯಾದಿಗಳಲ್ಲಿ ವ್ಯತ್ಯಾಸ ಇರ್ತದೆ. ಮೂಲ ರೂಪ ತಂದೆ ಅಂತಲೂ, ಅವತಾರ ರೂಪ ಮಗ ಅಂತಲೂ ಈ ದೃಷ್ಟಿಯಿಂದ ಕರೆಸ್ಕೋತದೆ. ಅವರು ಹಾಗಾಗಿ ವ್ಯವಹಾರ ಮಾಡ್ತಾರೆ ಕೂಡ.
ಆದರೆ ಭಗವಂತನ ಮೂಲ ರೂಪ ಅವತಾರ ರೂಪಕ್ಕೆ ದೇವತೆಗಳ ಮೂಲ ರೂಪ ಅವತಾರ ರೂಪಗಳಿರುವಂತೆ ಶಕ್ತಿ ವ್ಯತ್ಯಾಸ ಇರೋದಿಲ್ಲ. ಆದ್ದರಿಂದ ವಿಷ್ಣುವಿನ ಮಗ ರಾಮಕೃಷ್ಣರಲ್ಲ, ಸ್ವಯಂ ವಿಷ್ಣುವೇ ರಾಮಕೃಷ್ಣರು. 100% ಪೂರ್ಣ ಮದಃ ಪೂರ್ಣಮಿದಂ ಅಂತ ಶಾಸ್ತ್ರ ಹೇಳುವುದು ಅದೇ ದೃಷ್ಟಿಯಿಂದಲೇ. ಚತುರ್ಮುಖ ಬ್ರಹ್ಮ ಹೀಗೆ ತನ್ನ ಮಗನಾಗಿ ತಾನೇ ಜನಿಸ್ತಾನೆ. ಪ್ರಾಯ ಚತುರ್ಮುಖ ಬ್ರಹ್ಮನಿಗೇನು ಪುರುಷ ಅಂತ ರೂಪ ಇತ್ತು, ಆ ಪುರುಷ ರೂಪದಿಂದ ಮಹತ್ತತ್ವದ ಅಭಿಮಾನಿಯಾದ ಇನ್ನೊಂದು ರೂಪ ಹುಟ್ಟುತ್ತದಲ್ಲ, ಇದೂ ಕೂಡ ಇಂದ್ರ ಅರ್ಜುನನಾಗಿ ಹುಟ್ಟಿದ್ದಕ್ಕಿಂತ ತೀರಾ ಭಿನ್ನವೇ. ಅಲ್ಲೇ ವ್ಯತ್ಯಾಸ ಇರ್ತದೆ. ಧರ್ಮರಾಜನಾಗಿ ಹುಟ್ಟುವುದಕ್ಕಿಂತ ಬೇರೆ ರೀತಿಯಾಗಿ ಇರ್ತದೆ. ಆದ್ದರಿಂದ ದೇವತೆಗಳಲ್ಲಿ ತುಂಬ ತಾರತಮ್ಯಕ್ಕೆ ಅನುಸಾರವಾಗಿ ಬಹಳ ಥರದ ವ್ಯತ್ಯಾಸ ಇರ್ತದೆ. ಅವರ ಸೃಷ್ಟಿ ಕ್ರಮ, ಅವರ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಕ್ರಮ, ಸಾಧನ ಕ್ರಮ ಇದೆಲ್ಲ. ಆದ್ದರಿಂದ ಯಮಧರ್ಮನ ಮಗನಾದ ಧರ್ಮರಾಜನಿಗೆ ಅವನ ಶಕ್ತಿ ಇಲ್ಲದೆ ಇರಬಹುದು, ಇಂದ್ರನ ಮಗನಾದ ಅರ್ಜುನನಿಗೆ ಅವನ ಶಕ್ತಿ ಇಲ್ಲದೆ ಇರಬಹುದು. ಯಾಕೆಂದ್ರೆ ಧರ್ಮರಾಜ ಮತ್ತು ಅರ್ಜುನ ಎಲ್ಲ ಇಲ್ಲಿ ಮನುಷ್ಯ ಶರೀರದಲ್ಲಿ ಹುಟ್ಟಿ ಬಂದವರು. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ. ಮನುಷ್ಯರು ಬಡಿಸಿದ ಅಡಿಗೆ ಮಾಡಿದ ಅನ್ನವನ್ನು ಉಂಡು ಇವರೆಲ್ಲ ಜೀವನ ಮಾಡಬೇಕಾದವರು. ಆದ್ದರಿಂದ ಮೂಲ ರೂಪದಲ್ಲಿರುವ ಶಕ್ತಿ ಅವರಿಗೆ ಇರೋದಿಲ್ಲ. ಆದರೆ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಆ ಪುರುಷ ಎಂಬ ರೂಪ, ಚತುರ್ಮುಖ ಬ್ರಹ್ಮನ ಪುರುಷ ಎಂಬ ರೂಪ, ಅದರಿಂದ ಹುಟ್ಟಿದಂಥ ಆ ಮಹತ್ತತ್ವದ ಅಭಿಮಾನಿಯಾದ ರೂಪ, ಇವೆರಡೂ ಕೂಡ ಸಮಾನವಾಗಿ ಶಕ್ತಿವಂತವಾಗಿರ್ತವೆ. ಯಾಕೆಂದರೆ ಚತುರ್ಮುಖ ಬ್ರಹ್ಮನ ಆ ರೂಪ ಮನುಷ್ಯನಾಗಿ ಮಾನುಷ ದೇಹದಲ್ಲಿ ಹುಟ್ಟಿದ ರೂಪ ಅಲ್ಲ. ಅದು ಮನುಷ್ಯರಿಗಿರುವಂಥ ಇತಿಮಿತಿಗಳು ಅರ್ಜುನನಿಗೆ, ನಕುಲ ಸಹದೇವರಿಗೆ ಮತ್ತು ಧರ್ಮರಾಜಾದಿಗಳಿಗೆ ಏನಿರ್ತವೆ, ಆ ಥರದ ಇತಿಮಿತಿಗಳು ಚತುರ್ಮುಖ ಬ್ರಹ್ಮನ ಆ ರೂಪಕ್ಕೆ ಇರೋದಿಲ್ಲ. ಅದು ಜಗದಂಕುರವಾದ ರೂಪ, ಇಡೀ ಜಗತ್ತಿಗೆ ಮೊಳಕೆ ಬರೆಸುವಂಥ ರೂಪ ಅದು. ಹೀಗೆ ಇರೋದರಿಂದ ಚತುರ್ಮುಖ ಬ್ರಹ್ಮ ತನಗೆ ಮಗನಾಗಿ ತಾನೇ ಜನಿಸ್ತಾನೆ. ಜಗದಂಕುರ ಅಂತ ಹೇಳಿದ್ದು ಆ ದೃಷ್ಟಿಯಿಂದ. ಚತುರ್ಮುಖ ಬ್ರಹ್ಮನ ಪುರುಷ ಎಂಬ ರೂಪಕ್ಕೂ ಮಹತ್ತತ್ವದ ಅಭಿಮಾನಿಯಾದ ರೂಪಕ್ಕೂ ಸಮಾನವಾದ ಶಕ್ತಿಗಳಿರ್ತವೆ. ಇಂದ್ರನಿಗೂ ಅವನ ಮಗನಾದ ಅರ್ಜುನನಿಗೂ ಅಂಥ ಶಕ್ತಿ ಇರೋದಿಲ್ಲ, ಸೃಷ್ಟಿ ಇತ್ಯಾದಿಗಳನ್ನು ಮಾಡುವ ಶಕ್ತಿ ಇರೋದಿಲ್ಲ. ಅರ್ಜುನ ತಾನು ಇಲ್ಲಿ ಯಾರನ್ನು ಮದುವೆ ಮಾಡ್ಕೊಂಡಿರ್ತಾನೆ ಅವರಲ್ಲಿ ಮಕ್ಕಳನ್ನು ಹುಟ್ಟಿಸ್ತಾನೆ ಹೊರತು ಬೇರೆ ಶಕ್ತಿ ಅವನಿಗೆ ಇರೋದಿಲ್ಲ ಅಂತ ನಾವು ಅದನ್ನು ಭಾವಿಸಬೇಕು. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಪ್ರಳಯೇ ಸ್ಥೂಲ ಶರೀರರಹಿತತ್ವಾತ್, ಪ್ರಳಯ ಕಾಲದಲ್ಲಿ ಚತುರ್ಮುಖ ಮತ್ತು ಸರಸ್ವತಿಯರಿಗೆ ಸ್ಥೂಲ ಶರೀರ ಇರಲಿಲ್ಲ, ಆದ್ದರಿಂದ ಅವರು ವಿಶಿಷ್ಟರಾಗಿದ್ದರು, ದೂರ ಇದ್ದರು. ಪುರುಷ ಶಬ್ದವಾಚ್ಯನಾದ ಭಗವಂತ ಮತ್ತು ಪ್ರಕೃತಿ ಶಬ್ದವಾಚ್ಯನಾದ ಲಕ್ಷ್ಮೀದೇವಿಯಿಂದ ತಾವು ಸೃಷ್ಟಿಗೆ ಯೋಗ್ಯವಾದ ದೇಹವನ್ನು ಪಡೆದು ಸಂಯೋಗ ಮಾಡಿ ಮುಂದೆ ಜಗತ್ತಿನ ಉತ್ಪತ್ತಿಗೆ ಕಾರಣವಾದ ಮಹತ್ತತ್ವವನ್ನು ಹುಟ್ಟಿಸಿದರು ಅಂತ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನಾವು ನೋಡುವಂಥ ವಾಕ್ಯಗಳು. ಪ್ರಳಯ ಅಂದರೆ ಯಾದವಾರ್ಯರು ಸರ್ವ ಕಾರ್ಯದ್ರವ್ಯ ವಿನಾಶಕಾಲೆ, ಹುಟ್ಟಿದ ಯಾವ ವಸ್ತುವೂ ಇರಲಿಲ್ಲ, ಅನಾದಿಯಾದ ಪ್ರಕೃತಿ ಮಾತ್ರ ಇತ್ತು, ಮಹತ್ತತ್ವವು ಕೂಡ ಇರಲಿಲ್ಲ. ಅವೆಲ್ಲ ಮುಂದೆ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ್ದು. ಅತಯೇವ ಶೂನ್ಯ ನಾಮ, ಭಗವಂತನಿಗೆ ಶೂನ್ಯ ಅಂತ ಹೆಸರು. ಯಾಕೆಂದರೆ ಸೃಷ್ಟಿಗೆ ಉಪಯುಕ್ತವಾದ ಯಾವ ಕೆಲಸವನ್ನು ಅವನು ಮಾಡ್ತಾ ಇಲ್ಲ, ಯಾವ ವಸ್ತುವನ್ನು ಹುಟ್ಟಿಸ್ತಿಲ್ಲ, ಆದ್ದರಿಂದ ಆತ ಶೂನ್ಯ ಅಂತ ಕರೆಸ್ಕೊಂಡಿದ್ದಾನೆ. ನಿರಾಕಾರಣ ಹಾಗಾದರೆ ಭಗವಂತ ಅಂದರೆ ಹಾಗಲ್ಲ, ಮಹಾಕೃತಿ ಅಪರಿಚ್ಛಿನ್ನ ಶರೀರ. ಅವನ ಆ ವ್ಯಾಪ್ತವಾದ ಶರೀರಕ್ಕೆ ಯಾವುದೇ ದೇಶದ ಕಾಲತಃ ಗುಣತಃ ಮಿತಿ ಇಲ್ಲ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಷ್ಣುವಂತಿ ಅಂತ ವೇದವಾಕ್ಯವು ಕೂಡ ಅವನನ್ನು ಹೇಳ್ತದೆ. ನನಗೆ ನೆನಪು ಬಂದ ಆ ವೇದವಾಕ್ಯವನ್ನು ಹೇಳಿದ್ದೇನೆ. ಅಳತೆಗೆ ಮೀರಿದ್ದದು. ತನ್ವಾವೃಧಾನ, ತನ್ನ ಶರೀರದಿಂದ ಸರ್ವತ್ರ ವ್ಯಾಪಿಸಿಕೊಂಡವನು ಅಂತ ಅದರ ತಾತ್ಪರ್ಯ. ಇಲ್ಲಿ ನರ ಅಂತ ಏನಿದೆ ಚೇತನ, ಕೇವಲ ಜೀವನ, ಒಬ್ಬ ಮನುಷ್ಯ ಅಂತ ಅರ್ಥ ಅಲ್ಲ, ಸರ್ವಚೇತನರನ್ನು ಇಲ್ಲಿ ನರಶಬ್ದದಿಂದ ಇಟ್ಕೊಳ್ಬೇಕು. ಸರ್ವಚೇತನಾನಾಂ ಪ್ರಳಯೇ ತದುತ್ತರಗತತ್ವಾತ್, ಎಲ್ಲ ಚೇತನರು, ಬ್ರಹ್ಮಾದಿ ಸರ್ವಚೇತನರು, ಗಂಡು ಹೆಣ್ಣುಗಳು ಎರಡೂ ಕೂಡ ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯಲ್ಲಿರುವುದರಿಂದ ಅವನಿಗೆ ನಾರಾಯಣ ಅಂತ ಇದೊಂದು ಅವನಿಗೆ ಹೆಸರು. ಒಂದು ದೀಪದಿಂದ ಇನ್ನೊಂದು ದೀಪ ಹುಟ್ಟುವಂತೆ ಅಂತ ಏನು ದೃಷ್ಟಾಂತ ಕೊಟ್ಟಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ, ಅದು ಅಭಿಮಾನಿ ದೇವತಾಪೇಕ್ಷಯ ಅಂತಾರೆ ಯಾದವಾರ್ಯರು. ಒಂದು ದೀಪದ ಅಭಿಮಾನಿ ದೇವತೆಯಿಂದ ಮತ್ತೊಂದು ದೀಪದ ಅಭಿಮಾನಿ ದೇವತೆ ಹುಟ್ಟುತ್ತಾನೆ, ಹಾಗೆ ಅವರ ತಾತ್ಪರ್ಯ ಕಾಣಿಸ್ತದೆ. ಜಡಸ್ಯ ಭಿನ್ನಾಭಿನ್ನತ್ವೇನ ಪ್ರಕೃತಿ ದೃಷ್ಟಾಂತತಯ ಅಯೋಗಾತ್ ಅಂತ
ಹೇಳ್ತಾರೆ ಯಾದವಾರರು. ಜಡವಾದ ಒಂದು ದೀಪದಿಂದ ಇನ್ನೊಂದು ದೀಪ ಹುಟ್ಟುತ್ತದಲ್ಲ, ಹಾಗೆ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟಿತು ಅಂತ ನಾವು ವ್ಯಾಖ್ಯಾನ ಮಾಡುವುದಾದರೆ ಅದು ಭಗವಂತನ ವಿಷಯದಲ್ಲಿ ಹೊಂದುವಂಥದ್ದಲ್ಲ. ಯಾಕೆಂದರೆ ಆ ಭಗವಂತನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದಾಭೇದ ಇರುವುದಲ್ಲ, ಹೊರತು ಅಲ್ಲಿರುವುದು ಸವಿಶೇಷಾಭೇದ. ಹೀಗೆ ಸವಿಶೇಷಾಭೇದವುಳ್ಳ ಭಗವಂತನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ನಾವು ವರ್ಣನೆ ಮಾಡುವಾಗ, ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟಿತು ಅಂತ ಹೇಳುವಾಗ ಅದು ಜಡವಾದ ದೀಪದ ಬಗ್ಗೆ ಹೇಳಬಾರದು. ಒಂದು ದೀಪದ ಒಬ್ಬ ದೇವತೆ, ದೀಪದ ಅಭಿಮಾನಿಯಾದ ಒಬ್ಬ ದೇವತೆ, ಅವನಿಂದ ಅದೇ ಅಭಿಮಾನಿ ದೇವತೆಯ ಇನ್ನೊಂದು ರೂಪ ಹುಟ್ಟುವುದು. ನಾನು ಆವಾಗ ಹೇಳಿದೆ, ಅಭಿಮಾನಿಯಾದ ಒಬ್ಬ ದೇವ ಇದ್ದಾನೆ, ಅವನಿಂದ ಮತ್ತೊಬ್ಬ ದೇವ ಹುಟ್ಟುತ್ತಾನೆ ಅಂತ ಹೇಳಿದೆ. ಅದು ಕೂಡ ಯಾದವಾರ ದೃಷ್ಟಿಯಿಂದ ಸರಿ ಹೊಂದುವಂಥದ್ದಲ್ಲ. ದೀಪಾಭಿಮಾನಿಯಾದ ಅಗ್ನಿ ಇದ್ದಾನೆ, ದೀಪ ಅಂದರೆ ಅಗ್ನಿಯೇ, ಬೇರೆ ಏನಲ್ಲ. ಅದರಿಂದ ಮತ್ತೊಂದು ದೀಪ ಹುಟ್ಟುತ್ತದಲ್ಲ, ಅಲ್ಲಿಯೂ ಕೂಡ ಅಗ್ನಿಯ ಇನ್ನೊಂದು ರೂಪ ಹುಟ್ಟುತ್ತದೆ. ಹೀಗೆ ಅಗ್ನಿಯ ಈ ರೂಪದಿಂದ ಆ ರೂಪ ಹುಟ್ಟುತ್ತದೆ. ಇಲ್ಲಿ ಅಗ್ನಿಯ ಈ ರೂಪಕ್ಕೂ ಆ ರೂಪಕ್ಕೂ ಸವಿಶೇಷ ಭೇದ ಅಂತ ಹೀಗೆ ಯಾದವಾರರ ಅಭಿಪ್ರಾಯ ಕಾಣಿಸ್ತದೆ. ಆದರೆ ಬೇರೆ ಯಾರು ಆ ಥರದ ಅರ್ಥ ಮಾಡಲಿಲ್ಲ. ಸ್ವಯಂ ಪುರಾಣಿಕಾಚಾರ್ಯರು ಕೂಡ ಕನ್ನಡ ಅನುವಾದದಲ್ಲಿ ದೀಪದಿಂದ ದೀಪ ಹುಟ್ಟುವಂತೆ ಮಾತ್ರ ಮಾಡಿದ್ದಾರೆ. ಮತ್ತು ದೃಷ್ಟಾಂತ ಕೊಡುವುದೇನಿದೆಯಲ್ಲ, ನಹಿ ದೃಷ್ಟಾಂತೆ ಸರ್ವಸಾಮ್ಯಂ, ಇದು ನಮಗೆಲ್ಲರಿಗೂ ಗೊತ್ತಿದೆ. ಪೂರ್ಣ ರೂಪದಲ್ಲಿ ಎಲ್ಲಿಯೂ ಕೂಡ ದೃಷ್ಟಾಂತ ಕೊಡುವ ತಾತ್ಪರ್ಯ ಇರೋದಿಲ್ಲ. ಒಂದು ರೂಪದಿಂದ ಇನ್ನೊಂದು ದೀಪ ಹುಟ್ಟಿದಂತೆ ಅಂದರೆ ಅದು ಜಡವನ್ನೇ ತಗೊಳ್ರಿ, ಚೇತನವನ್ನೇ ತಗೊಳ್ರಿ. ಜಡವನ್ನು ತಗೊಂಡ್ರು ದೋಷ ಏನಿಲ್ಲ. ಅದು ಹಾಗೆ ಹುಟ್ಟುವುದು ಹೇಗೆ ಜಗತ್ತಿನಲ್ಲಿ ಕಂಡಿದೆಯೋ ಅದರಂತೆ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟಿತು ಅಂತ ದೃಷ್ಟಾಂತ ಕೊಡಲಿಕ್ಕೇನೂ ತೊಂದರೆ ಇಲ್ಲ. ಭಗವಂತನಿಗೆ ಸವಿಶೇಷ ಭೇದ ಇದೆ, ಈ ದೀಪಗಳಿಗೆ ಭೇದಾಭೇದ ಇದೆ ಅಂತ ಹೇಳಿದರು, ಅಥವಾ ಪೂರ್ಣ ಭೇದವೇ ಇದ್ದರೂ ಅದರಿಂದ ಯಾವುದೇ ರೀತಿಯಾದ ದೃಷ್ಟಾಂತ ಕೊಡಲಿಕ್ಕೆ ಸಮಸ್ಯೆ ಏನೂ ಇಲ್ಲ ಅಂತ ನನ್ನ ಒಂದು ಆಲೋಚನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದರ ಮುಂದಿನ ಭಾಗವನ್ನು, ಉಳಿದ ಅವಶಿಷ್ಟ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.